ನಮ್ಮೊಂದು ವಿವಿಧ ಧರ್ಮಗಳ ಮುಖಂಡರುಗಳು ಓವರ್ ನೈಟಲ್ಲಿ ಮಧ್ಯರಾತ್ರಿಯಲ್ಲೇ ತಾವು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಅದು ಯಾವುದೇ ರೀತಿಯ ಒಂದು ಹರಡದಂತೆ ಬೇರೆ ಬೇರೆ ಸುದ್ದಿ ಹರಡದಂತೆ ತಾವು ವಿಚಾರ ಮಾಡಿಕೊಂಡು ಸಮಯೋಚಿತವಾಗಿ ಎಂಟ್ರಿಯಾಗಿ ಪ್ರವೇಶ ಮಾಡಿ ಅದು ಎಲ್ಲೂ ಸಹ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ. ಹಾಗಾಗಿ ಅದೇ ರೀತಿಯ ಒಂದು ಸಹಕಾರವನ್ನು ಪೊಲೀಸ್ ಇಲಾಖೆ ತಮ್ಮೆಲ್ಲರಿಂದ ಕೂಡ ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ಸಹಕಾರನ ತಾವು ಕೂಡ ಕೊಡಬೇಕು. ವಿಶೇಷವಾಗಿ ಯಾವುದೇ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ವೇಳೆ ಖಾಸಗಿ ಸ್ವತ್ತಿನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದಿದ್ರೆ ಮಾಲಕರ ಪರ್ಮಿಷನ್ ಅಂದರೆ ಪರವಾನಗಿ ಕಡ್ಡಾಯ, ಮತ್ತು KV ಜೆಸ್ಕಾಮಿಂದ ಪರ್ಮಿಷನ್ನ ಕಂಪಲ್ಸರಿ ತಗೊಳ್ಳೇಬೇಕು. ಮತ್ತು ಅದು ಒಂದು ವೇಳೆ ಸಾರ್ವಜನಿಕ ಸ್ವತ್ತಾಗಿತ್ತು ಅಂತಂದರೆ, ಅದು ಅಫಜಲ್ಪುರ ಪಟ್ಟಣದಲ್ಲಾಗಿತ್ತು ಅಂತಂದರೆ ಮುನ್ಸಿಪಲ್ ಕಚೇರಿಯಿಂದ, ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿತ್ತಪ್ಪ ಅಂತಂದರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಒಂದು ವೇಳೆ ಮಾಲೀಕರ ಅನುಮತಿ ಇರಲಾರ್ದಂಗೆ ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಿ, ಯಾರೋ ಮಾಲೀಕರು ಬಂದು ನಮ್ಗೆ ಗೊತ್ತೇ ಇಲ್ಲ ಸರ್ ಇಟ್ಟಿದ್ದಾರೆ ಅಂತೇಳಿ ಯಾರಾದರೂ ಬಂದು ಸಮಸ್ಯೆ ಮಾಡಿದ್ರಪ್ಪ ಅಂತಂದರೆ ಅದಕ್ಕೆ ನೆಕ್ಸ್ಟ್ ನಾವು ಇಟ್ಟಿರ್ತಕ್ಕಂಥ ಗಣೇಶನ ತೆಗೆಸ್ತಕ್ಕಂಥದ್ದು ಅಥವಾ ಏನೋ ಮಾಡ್ತಕ್ಕಂಥದ್ದಕ್ಕೆ ದಯಮಾಡಿ ಯಾರು ಕೂಡ ಅವಕಾಶ ಮಾಡಿಕೊಡಬಾರ್ದು. ನೆಕ್ಸ್ಟಲ್ಲಿ KVಯಲ್ಲಿ ಅನಧಿಕೃತವಾಗಿ ನೀವು ಕನೆಕ್ಷನ್ ತೊಗೊಳ್ತೀರಿ, ಏನಾದರೂ ಒಂದು ಎಲೆಕ್ಟ್ರಿಕ್ಯೂಷನ್ ಅಥವಾ ಏನೋ ಒಂದು ಅವಘಡಗಳಾದಪ್ಪ ಅಂತಂದರೆ ನಾಳೆ ಯಾವುದೇ ಇಲಾಖೆಗಳು ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ. ಹಂಗಾಗಿ ಪ್ರಯರ್ ಪರ್ಮಿಷನ್ ಮುಂಚಿತವಾಗಿ ಜೆಸ್ಕಾಮಿಂದ ತಾವು ದಯಮಾಡಿ ಪರ್ಮಿಷನ್ನ ಕಂಪಲ್ಸರಿ ತೊಗೊಳ್ಳೇಬೇಕು. ಮತ್ತು ಅದಾದ ನಂತರ ವಿಸರ್ಜನೆ ದಿನಾಂಕ ಏನಿದೆ ನಿಗದಿಪಡಿಸಿದ ಯಾವ ಒಂದು ದಿನಾಂಕದಲ್ಲಿ ನೀವು ಬರ್ಕೊಟ್ಟಿರ್ತೀರಿ, ಮುಚ್ಚಳಿಕೆಯನ್ನು ಪೊಲೀಸ್ ಇಲಾಖೆಗೆ ಬರ್ಕೊಟ್ಟಿರ್ತೀರಿ, ಅದೇ ದಿನಾಂಕದಂದು ನೀವು ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೋಬೇಕಾಗುತ್ತದೆ. ನೀವು ಒಂದು ವೇಳೆ ದಿನಾಂಕಗಳನ್ನು ಹೆಚ್ಚು ಕಡಿಮೆ ಮರು ನಿಗದಿ ಮಾಡ್ಕೊಂಡ್ರೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಾವು ಅಡ್ವಾನ್ಸ್ ಆಗಿ ನಮ್ಮ ವ್ಯಾಪ್ತಿಯಲ್ಲಿ ಇಟ್ಟಿರ್ತಕ್ಕಂಥ ಗಣೇಶಗಳಿಗೆ ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳ ಕಚೇರಿಗೆ ನಾವು ಅಡ್ವಾನ್ಸ್ ಆಗಿ ನಿವೇದನೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಗದಿಪಡಿಸಿದ ದಿನಾಂಕದಂದು ಹೊರತುಪಡಿಸಿ ಬೇರೆ ಬೇರೆ ದಿನಾಂಕಗಳಿಗೆ ನೀವೇ ಒಂದು ನಿರ್ಧಾರ ಮಾಡಿಕೊಂಡು ಗಣೇಶ ವಿಸರ್ಜನೆ ದಿನಾಂಕವನ್ನು ಬದಲಾವಣೆ ಮಾಡ್ತಕ್ಕದ್ದಲ್ಲ. ಒಂದು ವೇಳೆ ಬದಲಾವಣೆ ಮಾಡಿಕೊಂಡು ಅಲ್ಲಿ ಏನಾದರೂ ಅವಘಡಗಳಾದರೆ ಕನ್ಸರ್ಡ್ ಯಾರು ನೀವು ಆಯೋಜಕರಿರ್ತೀರಿ ಅವರೇ ಜವಾಬ್ದಾರಿತವಾಗಿರ್ತೀರಿ. ಮತ್ತು ರಾತ್ರಿ ಗಣೇಶ ಪಂಡಾಲ್ ಹತ್ರ ನೀವು ಸ್ವಯಂ ಸೇವಕರು ಕಡ್ಡಾಯವಾಗಿ ಇರಲೇಬೇಕು. ಆ ಗಣೇಶನ ಮೂರ್ತಿನ ಬಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಹೋಗಿ ಮಲಗ್ತೀರಿ, ನೈಟ್ ಟೈಮಲ್ಲಿ ಏನೇ ಒಂದು ಆಕಸ್ಮಿಕ ಘಟನೆಗಳಾದರೂ ಸಹ ಬೇರೆ ಬೇರೆ ರೀತಿಯ ಅವಘಡಗಳಾಗ್ತಕ್ಕಂಥ ಸಾಧ್ಯತೆಗಳು ಇರೋದರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಸರತಿ ಪ್ರಕಾರ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಂಡು ಅದನ್ನು ಕಾಯ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರ್ತದೆ. ಮತ್ತು ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಏನೇ ಆದರೂ ಸಹ ಉದ್ದೇಶಪೂರ್ವಕವಾಗಿನೋ ಅಥವಾ ನಿರ್ಲಕ್ಷ್ಯದಿಂದನೋ ಏನಾದರೂ ಸಂಭವಗಳು ಆದವಪ್ಪ ಅಂತಂದರೆ ಇಮ್ಮಿಡಿಯೇಟಾಗಿ PSIಗಾಗಲಿ ನನಗಾಗಲಿ ತಾವು ದಿನದ 24 ಗಂಟೆ ಆಗಲಿ ರಾತ್ರಿ ಆಗಲಿ ನೀವು ಕರೆ ಮಾಡಬಹುದು. ಇಮ್ಮಿಡಿಯೇಟಾಗಿ ಅದಕ್ಕೆ ಒಂದು ಪರಿಹಾರ ನೀಡೋ ರೀತಿಯಲ್ಲಿ ನಾವು ಬಂದು ಕ್ರಮ ತಗೊಳ್ತೇವೆ. ಮತ್ತು ಈ ಹಬ್ಬ ಆಚರಣೆ ಮಾಡಿಬಿಟ್ಟು ಒಂದು ಪ್ರೆಸಿಡೆಂಟ್ ಡ್ರಾ ಮಾಡಿದೆ. ನಮ್ಮಲ್ಲಿ ಕೂಡ ಅದನ್ನು ಪಾಲನೆ ಮಾಡೋಣ. ಏನಂದ್ರೆ ವಿಶೇಷ ಅಂದರೆ ಒಂದು ಪರಿಸರ ಸ್ನೇಹಿ ಗಣಪನನ್ನು ಕೊಡ್ತೀವಿ, ಗಣಪಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ನಿರ್ಣಯ. ಎರಡನೇದು ವಾಯು ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಎರಡು ನಿರ್ಣಯಗಳಾದರೆ ಒಂದು ಅರ್ಥಪೂರ್ಣ ಶಾಂತಿ ಸಭೆ ಒಂದು ಮೆರೆಗೆ ಬರ್ತದೆ, ಇದೊಂದು ಅರ್ಥಪೂರ್ಣ ಶಾಂತಿ ಸಭೆ ಆಗತ್ತೆ ಅಂತ ಅದನ್ನು ವಿಚಾರ. ಇದಕ್ಕೆರಡಕ್ಕೂ ಭಾಳ ಹಿನ್ನೆಲೆ ಇದೆ. ಯಾಕೆ ಸರ್ಕಾರ ಈಗಾಗಲೇ ನಿಮಗೆ ಭಾಳ ಸ್ಪಷ್ಟ ಆಗ್ತದೆ POP ಗಣಪಗಳನ್ನು ನಿಷೇಧ ಮಾಡಿಬಿಟ್ಟಿದೆ. ಬಹುಶಃ 5ನೇ ವರ್ಷಗೂ 6ನೇ ವರ್ಷಗೂ ಸಣ್ಣಗೆ ಬದಲಾವಣೆ ಆಗ್ತಾ ಇದೆ. ನಾನು ಮುಖ್ಯವಾಗಿ ತಮಗೆ ಏನು ಹೇಳಬೇಕಂದ್ರೆ, ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಬಾಲಗಂಗಾಧರ ತಿಲಕ್ ಅವರು 1895ರಾಗೆ ಗಣೇಶ ಯಾವ ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದ್ರು, ರಾಷ್ಟ್ರವನ್ನು ಬ್ರಿಟಿಷರ್ಲಿಂದ ಮುಕ್ತ ಮಾಡುವ ಉದ್ದೇಶ ಅವಾಗ ಬ್ರಿಟಿಷರ ವಿರುದ್ಧ. ಅಲ್ಲಿಂದ ಈಗ ಸುಮಾರು 150 ವರ್ಷ ಐತಿ. ಈಗ ನಮ್ಮ ಪಾತ್ರ ಏನು? ಹಿರಿಯರು ಮಾಡಿಕೊಟ್ಟು ಒಂದು ಮಾರ್ಗದರ್ಶನ ಹಾಕಿ ಹೋದರು. ಅವರು ರಾಷ್ಟ್ರವನ್ನು ಮುಕ್ತ ಮಾಡಲು ಈ ಹಬ್ಬ ಆಚರಣೆ ಮಾಡಿದ್ರು. ಈಗ ರಾಷ್ಟ್ರ ನಿರ್ಮಾಣ ಮಾಡುವ ಕೆಲಸ ನಮ್ಮೆಲ್ಲರ ಕೈಯಲ್ಲೇ ಇದೆ. ಈ ಹಬ್ಬದ ಮುಖಾಂತರ ಈಗಾಗಲೇ ನಮ್ಮ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು, ಯಾಕೆ ನಾವು ದೇಸಿ ವಸ್ತುಗಳಿಗೆ ಒತ್ತು ಕೊಡಬೇಕು? ರಾಷ್ಟ್ರ ಮುಕ್ತವಾಗಿದೆ, ರಾಷ್ಟ್ರ ನಿರ್ಮಾಣ ಕೆಲಸ ನಾವು ಮಾಡಬೇಕು, ಕಲಾವಿದರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಮೆಜಾರಿಟಿ ಹಬ್ಬಗಳದ್ದು ತಾವೆಲ್ಲರಿಗೂ ಗೊತ್ತಿದೆ ಎಲ್ಲಿಂದ ಬರ್ತಾ ಇದೆ ಮಾಲ್ ಅಂತ. ಎಲ್ಲ ಬರೋದು ಗಣಪತಿ ಹಿಡಿದು ಬರೋದೇ ಚೈನಾಲಿಂದ ಇದೆ. ದೇಶಿ ವಸ್ತುಗಳನ್ನು ಬಳಸಿ ಹಸಿರು ಗಣಪತಿ ಮಾಡಲಿ ಅಂತ ಸಾಹೇಬ್ರು ಹೇಳಿದ್ರು. ನಿಜ ಅದು. ಯಾಕಂದರೆ ಅದೇ ನೀರು ಹೊಳ್ಳಿ ಭೀಮಾ ನದಿಲಿಂದ ಅದೇ ಪಂಪ್ ಸೆಟ್ಗೆ ನಮಗೆ ಬರ್ತದೆ. ಅದಕ್ಕೆ ಎಲ್ಲರಿಗೆ 40 ದಾಟಲ್ಲ, ಎಲ್ಲರಿಗೆ BP ಶುಗರ್ ಸ್ಟಾರ್ಟ್ ಆಗ್ತಾ ಇದ್ದಾವೆ.
ಆಮೇಲೆ ಕೇಳೋದು ನಾ ಚಲೋ ನೀವು ಉಣ್ತಿಲ್ಲಲ್ಲ, ನನಗೆ ಬಿ ಪಿ ಶುಗರ್ ಬರ್ತದ್ರೆ ಅದು ಗಣಪತಿ ನೀರು ಹಿಂಗೈತೆ, ಅದು ನಿಮ್ಮ ನಾಳದಾಗೆ ಬಂದಿರ್ತದೆ. ಖಂಡಿತವಾಗಿ ಇಂಥವು ಅವಾಯ್ಡ್ ಮಾಡಿ. ತಿಳುವಳಿಕೆ ಇದ್ದವರು ಸ್ವಲ್ಪ ಎಲ್ಲರಿಗೂ ತಿಳಿಸ್ಕೊಡಿ. ಜ್ಞಾನ ಹಂಚ್ಕೊಳ್ಬೇಕು. ಜ್ಞಾನ ನಮಗೆ ಮಾತ್ರ ಸೀಮಿತ ಆಗಬಾರ್ದು. ಯಾರು ತಿಳುವಳಿಕೆ ಇರ್ತೀರಿ, ಗಣೇಶದಾಗೆ ಸರ್ಕಾರದ ಕೆಲಸ ನಮ್ಮದು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ, ನಮ್ಮದು ಓನ್ಲಿ ಗೈಡಿಂಗ್ ಫೋರ್ಸ್. ನಮ್ಮ ಕೆಲಸ ಸನ್ಮಾರ್ಗದಾಗೆ ಒಂದು ವೇಳೆ ಮೆರವಣಿಗೆಗಳ ಸನ್ಮಾರ್ಗ ಬಿಟ್ಟು ದುರ್ಮಾರ್ಗದಾಗ ಹೋದಾಕರೆ ಖಂಡಿತವಾಗಿ ಅಲ್ಲಿ ಪೊಲೀಸ್ ಆ್ಯಕ್ಷನ್ ಆಗಲೇಬೇಕು. ರಿಸ್ಟ್ರಿಕ್ಷನ್ ನಮ್ದು ಯಾರಿಗೂ ಇಲ್ಲಿ ಉದ್ದೇಶ ಇಲ್ಲ. ಕೆಲವೊಬ್ರು ಎಲ್ಲರೂ ಹೇಳಿದ್ರಿ ಡಿ ಜೆ ಕೊಡ್ರಿ, 1, 2, 3 ಗಂಟೆ ಆಗಿರ್ತದೆ, ಫುಲ್ ಡಿ ಜೆ ಇಟ್ಟು ಆ ಡಿ ಜೆ ಮ್ಯಾಲೆ ಏರಿ ಜೆಂಡ ಹಾರಿಸ್ತಾನೆ. ಅವನು ಇರೋದೇ 3 ಮಂದಿ ಇರ್ತಾರೆ ಕೆಳಗಡೆ, 3 ಮಂದಿ ಕುಣಿತಿರ್ತಾರೆ. ಇದು ತಡ್ಕೊಳಕ್ ಸಾಧ್ಯ ಇದೆನಾ ಯಾರಿಗಾರೆ? ಏನಾರೇ ಮಾಡಿದ್ರೆ ಬೆಳಿಗ್ಗೆ ಬರ್ತೀರಿ, ಯಾರು ಅಧಿಕಾರ ಕೊಟ್ಟರು ಪೊಲೀಸರಿಗೆ ಹೊಡ್ಯಾಕೆ ಅಂತ. ನಾವು ಸೀದಾ ಕೇಳ್ತೀವಿ, ನಿನಗೆ ಯಾರು ಅಧಿಕಾರ ಕೊಟ್ರಪ್ಪ ರಾತ್ರಿ 3 ಕುಣ್ಯಾಕೆ? ಅರ್ಥ ಮಾಡ್ಕೋಬೇಕಲ್ಲ. 1 ದಿವಸ 2 ದಿವಸ ಅಂದರೆ ನಮ್ಮೂರು ಅರ್ಥ ಮಾಡ್ಕೊತಾರೆ. ಸುತ್ತು 40 ಹಳ್ಳಿಯಾಗೆ ಬಂದೋಬಸ್ತ್ ನಡೀತಾ ಇರ್ತದೆ. ಸಂತೋಷವಾಗಿ ಆಚರಣೆ ಕುಣ್ಯಕೋತ್ ಹೋದರೆ ನಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ. ಸುಮಾರು ಸಲ ನೋಡ್ತೀನಿ ನಾನು, ಗಣಪತಿ ಪ್ರತಿಷ್ಠಾಪನೆ ದಿವಸ ಎಲ್ಲರೂ ಸೇರ್ತೀರಿ, ಎಲ್ಲರೂ ಮಸ್ತ್ ಮಜಾ ಮಾಡ್ತೀರಿ, ಡಿ ಜೆ ಹಾಕ್ತೀರಿ. ನಡು 5 ದಿವಸ ಗಣಪತಿ ಪೆಂಡಲ್ ಕಡೆ ಒಂದು ನಾಯಿ ಮರಿನೂ ಇರಲ್ಲ. ಯಾಕಂದರೆ ನೀವು ಬನ್ನಿ ನಮ್ಮ ಜೊತೆಗೆ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಅಸಹ್ಯ ಅನ್ನಿಸ್ತದಂದರೆ, ಏನಪ್ಪ ಈ ಮಟ್ಟಕ್ಕೆ ಆಚರಣೆ ಮಾಡ್ತಾ ಇದ್ದಾರಂತೆ. ಯಾಕೆ ಆಚರಣೆ ಮಾಡ್ಬೇಕು ಕೆಟ್ಟದಾಗೆ? ಅದಕ್ಕೆ ಭಕ್ತಿ ಭಾವನೆ ಇಲ್ಲ ಅಂದರೆ ಖಂಡಿತವಾಗಿ ಅದಕ್ಕೆ ಮಾಡೋದ್ರಾಗೆ ಅರ್ಥ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ತಹಸೀಲ್ದಾರ್ ಸಾಹೇಬ್ರು ಹೇಳಿದ್ರು, ಹೆಣ್ಮಕ್ಳು ಹಬ್ಬ ಒಂದು ರಿಲ್ಯಾಕ್ಸಿಂಗ್ ಮೂಮೆಂಟ್ ಇರಬೇಕು. ದಡ 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 ಡಿ ಜೆ ಹಚ್ಚಿ ಹುಚ್ಚರಾಗಿ ಭಾರತ ದೇಶ ಅಂತಕ್ಕಂಥದ್ದು ಬಹುಶಃ ಹಲವಾರು ಜಾತಿ ವರ್ಣ ಭೇದಗಳನ್ನು ಮರೆತು ನಾವೆಲ್ಲ ಭಾರತಾಂಬೆಯ ಮಕ್ಕಳಾಗಿ ಭಾರತ ದೇಶದಲ್ಲಿ ಯಾವಾಗ ಸ್ವತಂತ್ರ ಸಿಕ್ತು ಅವಾಗಿನಿಂದಲೂ ಕೂಡ ಐಕ್ಯತೆಯ ಮಂತ್ರವನ್ನು ಜಪಿಸುತ್ತಾ ಭಾರತದಲ್ಲಿ ನಾವೆಲ್ಲ ಕೂಡ ಬಾಳ್ತಾ ಇದ್ದೀವಿ. ನಮ್ಮ ಧರ್ಮದ ಆಚರಣೆಯನ್ನ ಮಾಡ್ತಾ ನಮ್ಮ ಹಿಂದೂ ಧರ್ಮ